ಆಡಿಯೋ ಮಾತ್ರ ಈಗ ನಾನು ಸವಾಸ ಅಲ್ಲಪ್ಪ. ಅದರಲ್ಲಿ ವೈರ್ಲೆಸ್ ಮೈಕ್ ಹಾಕಿದ್ದೆ, ಆ ವೈರ್ಲೆಸ್ ಮೈಕು ವರ್ಕ್ ಆಗ್ತಾ ಇಲ್ಲ ಈಗ. ಅದಕ್ಕೆ ಲಾಸ್ಟ್ ವಿಡಿಯೋ ಕರೆಕ್ಟಾಗಿ ಆಡಿಯೋ ಬಂದಿರಲಿಲ್ಲ. ಸೊ ಅದಕ್ಕೆ ವೈರ್ಡು ಮೈಕ್ ಹಾಕಿದೆ, ಅಡಾಪ್ಟರ್ ತರಿಸಿ. ಈಗ ಅದು ವರ್ಕ್ ಆಗ್ತಾ ಇಲ್ಲ. ವಿಡಿಯೋ ಆಗ್ತಾ ಇರುತ್ತೆ, ಒಳಗಡೆ ಮೈಕ್ ಇದೆ, ಬಟ್ ಅಂದ್ರೂ ರೆಕಾರ್ಡ್ ಆಗ್ತಾ ಇಲ್ಲ. ಏನು ಹೇಳಂಗಿದ್ರು ಕ್ಯಾಮ್ರಾ ಮುಂದೆ ಹೇಳಿ. ಇಲ್ಲಿಂದ ರೈಟು. ಹಾಂ ಹಾಂ ಹಾಂ, ಇನ್ನೊಂದು ರೈಟ್ ತೊಗೊಂಡು ಅವ್ರು ಬಂದ್ಬಿಡು. ಚಿನ್ನಸ್ವಾಮಿ ಸ್ಟೇಡಿಯಂ. ಕಸ್ತೂರ್ಬಾ ರೋಡ್. ಹೌದು, ಕಸ್ತೂರ್ಬಾ ರೋಡಿಂದ ಸ್ಟ್ರೈಟ್ ಮಲ್ಯ ಹಾಸ್ಪಿಟ್ಲು. ನಡ್ರಿ, ಆಯ್ತು ಹಂಗಾರೆ. ನಿಮ್ಗೆ ಗೊತ್ತಾಯ್ತಾ ನಾ ರೂಟು? ಮನೆಗೆ ಲೊಕೇಶನ್ ಹಾಕೊಂಡು ಅವ್ನ ಮನೇಲಿ ಬಚ್ಚಲ್ ಮನೆಯಿಂದ ಬೆಡ್ರೂಮ್ಗೆ ಹೋಗ್ಬೇಕು ಅಂದ್ರೆ ಮ್ಯಾಪ್ ಮಾಡ್ಕೊಂಡು ಲೆಫ್ಟ್ ತಗೊಂಡ್ಬಿಟ್ರೆ ಅಂತ. ಎನಿವೇಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು DC ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಹೊರಡ್ತಾ ಇರೋದು ಊಟ ಮಾಡೋದಕ್ಕೆ. ಇವತ್ತು ಬಂದ್ಬಿಟ್ಟು ಸಂಡೇ ರಾತ್ರಿ. ನೀವು ಸುಮಾರು ಜನ ನಮಗೆ ರೈಡ್ ವ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಲ್ಲ. ಸೊ ಅದಕ್ಕೋಸ್ಕರ ರೈಡಿನ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ. ನೀವು ಇರ್ತೀರಾ? ನಾವು ತೊಂಬರೋಣ ಐಸ್ ಕ್ರೀಮು. ಯಾವ್ದು ಇದು? ಡುಮೌಂಟ್. ಲೇ, ಅಲ್ಲಿಂದ ಎಲ್ಲಿ ಅವ್ರ ಮನೆಗೆ ಹೊಂಟಿನ್ಲಿ ನೋಡಿ. ಆನ್ಲೈನ್ ಹಾಗೆ ಇಲ್ಲೇ ಕೂತ್ಕೊಂಡು ನಾವು ಐಸ್ ಕ್ರೀಮ್ ತಿನ್ಬಿಡೋಣ. ಅಲ್ಲಿ ಅವರಲ್ಲೇ ಕೂತಿರ್ಲಿ. ಸೊ ರಾತ್ರಿ 8 ಗಂಟೆ ಮೇಲೆ ಟ್ರಕ್ಗಳೆಲ್ಲ ಸಿಟಿ ಒಳಗಡೆ ಅಲೌ ಇರುತ್ತೆ ಯೂಶ್ವಲಿ. ಅದಕ್ಕೆ 8 ಗಂಟೆ ಒಳಗಡೆ ಇದ್ದರೆ ಸಿಟಿ ಹೊರಗಡೆ, ಈ ಕಡೆ ನೆಲಮಂಗಲ ಕಡೆ, ನೀವು ನೆಲಮಂಗಲದಿಂದ ಈ ಕಡೆ ಎಂಟ್ರ್ ಆಗ್ಬೇಕಾದ್ರೆ ಸಿಟಿ ಲೆಫ್ಟ್ ಸೈಡಲ್ಲಿ ನೀವು ನೋಡಿರ್ತೀರ, ಸುಮಾರು ಟ್ರಕ್ಗಳೆಲ್ಲ ಹಾಕೊಂಡ್ಬಿಟ್ಟಿರ್ತಾರೆ ಅಂತ ಪಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವರೆಲ್ಲ ಪಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ರಾತ್ರಿ ಅವ್ರಿಗೆ 8 ಗಂಟೆ ಮೇಲೆ ಅಲೌ ಮಾಡ್ತಾರೆ. ಇಲ್ಲೇ ಹೋಣ. ಹಾಂ, ಎಲ್ಲಿ ಕುಂದಿರ್ತೀಯಮ್ಮ? ಇಲ್ಲಿಲ್ಲಮ್ಮ, ಜಾಗ ಇಲ್ಲ ಅಲ್ಲಿ. ಹಾಂ, ನೀವೊಂದು ರೌಂಡ್ ಹೋಗ್ತೀರಾ? ಸರ್ ಬಿಡಿ, ಅಲ್ಲಿ ಹಾಕ್ತೇನೆ ಒಳ್ಳೆ ಗಾಡಿ ಇರೋಕ್ಕೆ. ಹಾಂ, ಹಾಕ್ಬೋದಾ ಅಲ್ಲಿ? ಲೇ, ಅಲ್ಲಿ ಇಡಿಲೇ ಜಾಗ ಹಾಕ್ಲೆ. ನೀನು ಹಾಕೋಲಿ. ಅಭಿ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ, ನೀವು ಇಳಿದು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಬಂದರು. ಇಳಿಸಿ ಎಲ್ಲರೂ ಇರ್ತಾರೆ. ಅಭಿ ನಾನು ಸ್ವಲ್ಪ ಮಾತಾಡ್ತಾ ಇರ್ಬೇಕಾದ್ರೆ ತೊದ್ಲಂಗೆ ಆಗ್ತಾ ಇರ್ಬೇಕು ನಿಮಗೆ. ಮೈಕು ಅದು ಈ ಮೊದಲೇ ಈ ಹೆಲ್ಮೆಟು ಫುಲ್ ದಬ್ಬಿಸ್ಕೊಂಡು ಹಿಡ್ಕೊಂಡ್ಬಿಟ್ಟಿರತ್ತೆ ಅದರಲ್ಲಿ. ಲೇ, ಯಾಕೆ ಬ್ರದರ್? ಅದರಲ್ಲಿ ಆ ಮೈಕು ಇನ್ನೂ ಅದನ್ನು ಹಿಡಿದ್ಬಿಟ್ಟಿರತ್ತೆ ಹಂಗೆ. ಗೂಗ್ಲಿ ಉಶ್ ಆಗ್ಬಿಟ್ಟೈತೆ ಹಂಗೆ. ಚಿಂಟುದು ಹೊಸ ಹುಡೀಸ್ ಬಿಟ್ಟಿದ್ದಾನಪ್ಪ, ಬಾಸ್ ಲೈಫ್ ಅಂತ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಚಿಂಟು ಹ್ಯಾಸ್ ಸ್ಟಾರ್ಟೆಡ್ ದ ಬ್ರ್ಯಾಂಡ್ ಬಾಯ್ಸ್. ನೋಡಿ, ನಿಮ್ಗೆ ಯಾರಿಗಾದ್ರೂ ಬೈಕರ್ ಇದ್ದಿದ್ದು ಬೈಕ್ ಮೇಲೆ ಹುಡೀಸ್ ಏನಾದ್ರು ಹಾಕ್ಕೊಬೇಕು, ಇಲ್ಲಾಂದ್ರೆ ನಾರ್ಮಲಿ ಹುಡೀಸ್ ಹಾಕ್ಕೊಬೇಕು ಅಂತಂದರೆ DM ಮಾಡಿ. ಫುಲ್ ಸೆಟಪ್ ಎಲ್ಲ ತೊಗೊಂಡ್ಬಿಟ್ಟವನು. ರೂಮಲ್ಲಿ ಕೂತ್ಕೊಂಡು ಅದನ್ನೇ ಮಾಡ್ತಾ ಇರ್ತಾನೆ. ಆ ಡಿಸೈನ್ ಮಾಡೋಣ, ಈ ಡಿಸೈನ್ ಮಾಡೋಣ ಅಂತ ಹೇಳಿ. KA 44 ತಿಪ್ಟೂರ್. ನಿಂದೆ ಬಿದ್ದಾಗೆಲ್ಲದು ನನಗೆ ಬಿರಿಯಾನಿ ಮಿಸ್ ಮಾಡಿಸಿದ್ಯಾ ನೀನು. ಮಂಗಳವಾರ ನಾನು ಹೋಗಿ ಏನು ಟೈಮ್ ಪ್ರಕಾರ, ನೀನು ಟೈಮ್ ಪ್ರಕಾರ ಬಂದರೆ ಅಲ್ಲಿ ತೊಗೊಂಡ್ಬಿಡ್ಬೇಕು ತಾನೆ. ಒಂದು ಏನು ಸಿಕ್ತಿತ್ತು? ಹಾಂ, ಜರಗಲೇ ತಗೆ ಕೀಕೊಡು. ಅವನು ಬೈದೇ ಬಿಟ್ಟದೆ ಅವನು. ದೋಸೆ ಜಾಸ್ತಿ ಖಾಲಿ ದೋಸೆ ಫುಲ್ ಇರೋದು ಕುಡಿ. ಮಾತಾಡ್ಕೊ ಹೋಗು. ಇವನ ಜೊತೆ ಮಾತಾಡೋ ಸ್ವಲ್ಪ ಹೊತ್ತು. ಮೈಲೇಜ್ ಒಂದು ಓಡಿಸ್ದಂಗೆ ಅದೊಂಥರ 10, 7. ಇಲ್ಲೆಲ್ಲ ಏನು ಲೈಟೇ ಇಲ್ದಂಗೆ ಇದೆಯಪ್ಪ ಗಾಡಿ ಇದು. ಬಟ್ ಫಸ್ಟ್ ಟೈಮ್ ಅಂತೂ ಓಡಿಸ್ದಾಗ ಫಸ್ಟ್ ಗೇರ್ ಹಾಕ್ಕೊಂಡು ಸ್ವಲ್ಪ ಹೋದೆ. ಯಾಕೋ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದೆಯಲ್ಲ ಅನಿಸ್ತು, ಅಂದರೆ ಫುಲ್ಲು. ಆಮೇಲೆ ಸೆಕೆಂಡ್ ಗೇರ್ ಹಾಕ್ದೆ, ಯಾತೆ ಎಸ್ತು ಬಿಡ್ತು ಹಂಗೆ, ಹೋಗ ಕಡೆ ನೀನು ಅಂತ ಹೇಳಿ. ಗಾಡಿ ಮಸ್ತ್ ಇದೆ ಇದು ಆ್ಯಕ್ಚುಲಿ. ಅದು ಹೇಳ್ತಾರಲ್ಲ, ಇದ್ರ ಮೇಲೆ ಗಾಡಿ ಇಲ್ಲ ಅಂತ ಹೇಳಿ.
ಆ್ಯಕ್ಚುಲಿ ನಿಜ ಹೇಳ್ತಾ ಇರೋದು. ಇದ್ರ ಮೇಲೆ ಏನಾದರೂ ಬರಬೇಕು ಅಂತಂದರೆ ಇದೇ ಬರಬೇಕು. ಅದು ಸೂಪರ್ ಚಾರ್ಜರ್ ಸೌಂಡ್ ಬರ್ತಾ ಇದೆ, ಅದ್ರ ಜೊತೆ ನಂದು ಕೂಡ ಸೌಂಡ್ ಬರ್ತಾ ಇದೆ. ಸೊ ಇದು ಒಂದು ಸ್ಯಾಂಕಿ ಕೆರೆ, ನಮ್ಮ ಬೆಂಗಳೂರಿನ ಆರ್ಟಿಫಿಷಿಯಲ್ ಲೇಕ್ಗಳಲ್ಲಿ ಇದು ಕೂಡ ಒಂದು ಲೇಕು. BBMP ಅಂಡರಲ್ಲಿ ಬರುತ್ತೆ. ಒಳ್ಳೆ ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಸೊ ಈ ಗಂಗಾ ಆರತಿ ಏನಾಗತ್ತಲ್ಲ ಅದ್ರ ಬೇಸಿಸ್ ಮೇಲೆ ಇಲ್ಲೂ ಕೂಡ ಒಂದು ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಅಂತ ಓದಿದೆ ನಾನು. ಮಾಮ್ ನಡ್ರಿ ಮಾಮ್, ಓಡೋಣ ಒಂದು ಕಡೆ ಮುಂದೆ. ಚಿಂಟು ಇಂದ ಕೂತ್ಕೊಂಡ್ಬಿಡಿ. ಕಾರ್ ಅಲ್ಲೇ ಇಲ್ಲ? ಹಾಂ ಅಲ್ಲೇ ಇರಲಿ ತೆಗಿ ಗಾಡಿ ಅಲ್ಲಿ ಮುಂದೆ ಎಲ್ಲರೂ ಹಾಕೋಣ. ಬಾಯ್ಸ್ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಿಸ್ಟೇಕ್ ಆಗಿರೋದು ಇಲ್ಲಿ ಬಂದಿರೋದು. ಮುಂದೆ ಇದಕ್ಕಿಂತ ಸಿಕ್ಕಾಪಟ್ಟೆ ಇರೋ ಸೌಂಡು. ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಪುಟ್ ವ್ಯಾಂಡೆಮನ್. ಬನ್ನಿ ಮುಂದೆ ಹೊರಡೋಣ. ಆ್ಯಕ್ಚುಲಿ ಸಂಡೇ ನೈಟ್ ಅಲ್ಲ, ಮನೇಲಿ ಹಂಗೆ ಸ್ವಲ್ಪ ಊಟ ಪಾರ್ಸಲ್ ತರಿಸ್ಕೊಂಬಿಡು ಅಂತ ಹೇಳಿದ್ರು. ಏನೋ ಫೋನ್ ಮಾಡ್ದ, ನಾವು ಹೋಗಿ ಮಾಡ್ಕೊಂಡೇ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಸ್ಕಾಫಾ? ಹಾಂ ಸರಿ, ಬಿಸ್ಕಾಫಿ ಕೊಡಿ ಒಂದು. ನಿಂಗೆ ಯಾವ ಥರ ಚಾಕ್ಲೇಟ್? ಯಾವುದೋ ಒಂದು ಬಟರ್ ಸ್ಕಾಚ್, ನನಗೆ ನಾರ್ಮಲ್ ಬಟರ್ ಸ್ಕಾಚ್ ಇದೆಯಾ ಅದನ್ನೊಂದು ಕೊಡಿ. ರಿಫ್ಲೆಕ್ಸ್ ಒಂದು ತಾಸಾದ ಮೇಲೆ ರಿಫ್ಲೆಕ್ಸ್ ಆಗ್ತಾಯಿತ್ತು ಅಂತ ಇಂಟು ಎಫ್ನಲ್ಲಿ ಎಲ್ಲರೂ ಪೋಡಿಯಂ ಸ್ಟಾರ್ಟ್ ಮಾಡ್ತಾರೆ ರೇಸ್ ಇಟ್ಟು. ಅಲ್ಲ ಹೆಂಗೆ ಗೊತ್ತಾಯ್ತಂದ್ರೆ ಅಮ್ಮ ಮೂರನೇ ಸಲ ಚಿಂಟು ನ್ಯೂಟ್ರಲ್ ತೋರಿಸೋದು ಅಂತ ಮುಂದೆ ಜಿಗಿಸ್ಬಿಟ್ಟ. ಯಾಕೆ ಅವ್ನಿಗೆ ಗಾಡಿಗಳೆಲ್ಲ ಕೊಡಕ್ಕೆ ಹೋಗ್ಬೇಡಪ್ಪ. ಆದ್ರೆ ನಿಂಗೆ ಗಾಡಿ ಹೊಡಕ್ಕೆ ಬರಂಗಿಲ್ಲ ಅಂದ್ರೆ ಯಾರು ಬರ್ತಿಲ್ಲ? ನ್ಯೂಟ್ರಲ್ ಅಂತ ತೋರಿಸ್ತಾ ಎರರ್ ಇದೆ. ರಾಯಲ್ ಎನ್ಫೀಲ್ಡ್ ಇಂಥದ್ದು ರಾಯಲ್ ಎನ್ಫೀಲ್ಡ್ ಎರರ್ ಮಾಡ್ಬಿಟ್ಟಾರೆ. ರಾಯಲ್ ಎನ್ಫೀಲ್ಡ್ ಅವ್ರು ಎರರ್ ಮಾಡಿರೋದು ಅದು. ಫುಟ್ಪಾತ್ ಮೇಲೆ ಓಡಿಸೋದು ಅದು ಒಂದು ರೂಲ್ ಇದೆ ಅಂತ 100% ಕರೆಕ್ಟ್ ಆಗ್ತಿತ್ತು. ನೀನು ಇಂಗ್ಲೀಷಲ್ಲಿ ಹೇಳ್ಬಿಟ್ಟಲ್ಲಪ್ಪ ನನಗೆ. ಗುರು ರೈಸ್ ಐಟಮ್ ಏನಾದರೂ ಇದ್ರೆ ನನಗೆ. ಬ್ರದರ್ ಏನು ಹೇಳಿ? ಕನ್ನಡ ಬರುತ್ತಾ? ಫುಲ್ ಕನ್ನಡದವ್ರೆ ನಾವು. ಹೌದಾ? ನಾವು ಹುಬ್ಳಿ. ಊರು ಹುಬ್ಳಿಯವರೇ. ಹೌದಾ? ಎಲ್ಲಿ ಹುಬ್ಳಿ? ನಂಗೆ ಪರೋಟ ಕೊಡಿ ಬ್ರದರ್. ಹಾಂ ಬ್ರದರ್. Never not, never under y'all, never ever, I'm forever on. Check my rep and all, check my repertoire, don't check me not. Let's just check involved. I've been feeling like I'm next to God, next to God, next to God.